ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಜೂನ್ 3, 2026ರಂದು ಮಹಾನ್ ರಾಜಶ್ರೀ ಶ್ರೀ 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 ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿ ಅಂಗವಾಗಿ ಮೈಸೂರಿನ ಅರಮನೆ ವರಹ ಗೇಟ್ ದಕ್ಷಿಣ ದ್ವಾರದ ಮುಂಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವರ್ಧಂತಿ ಅಂಗವಾಗಿ ಅರಮನೆಗೆ ಆಗಮಿಸುವ ಪ್ರವಾಸಿಗರಿಗೆ ಮೈಸೂರು ಖ್ಯಾತಿಯ ಮೈಸೂರು ಪಾಕ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಿಎನ್ ಮಂಚೇಗೌಡ ವಿಧಾನ ಪರಿಷತ್ ಸದಸ್ಯರು, ಪುಷ್ಪಾರ್ಚನೆ ಶ್ರೀ ಎಪಿ ನಾಗೇಶ್ ಅಧ್ಯಕ್ಷರು, ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಹಿರಿಯ ಸಂಸ್ಕೃತಿ ಪೋಷಕರು, ಶ್ರೀ ಟಿಎಸ್ ಸುಬ್ರಹ್ಮಣ್ಯರವರು ಉಪನಿರ್ದೇಶಕರು, ಅರಮನೆ ಮಂಡಳಿ ಮೈಸೂರು, ಶ್ರೀ ದೊರೆಸ್ವಾಮಿ ಎಂಎನ್ ಸಮಾಜ ಸೇವಕರು, ಮುಖ್ಯ ಅತಿಥಿಗಳು ಎಸ್ ಜಯಪ್ರಕಾಶ್ ಅಧ್ಯಕ್ಷರು, ಕಾವೇರಿ ಕ್ರಿಯಾ ಸಮಿತಿ ಮತ್ತು ಚಲನಚಿತ್ರ ನಾಯಕರು, ಶ್ರೀ ಜಿಟಿ ಆದಿಶೇಷಗೌಡ ಅಧ್ಯಕ್ಷರು, ಮಹಾತ್ಮ ಗಾಂಧಿ ಶಿಕ್ಷಣ ಸಂಸ್ಥೆ, ಶ್ರೀ ಕೆಬಿ ಲಿಂಗರಾಜು, ಶ್ರೀ ಎಸ್ ಬಿಎಂ ಮಂಜು, ಶ್ರೀ ಗೋಲ್ಡನ್ ಸುರೇಶ್, ಶ್ರೀ ನಾಗೇಗೌಡ ಕೆಎನ್ ಅಧ್ಯಕ್ಷರು, ತೇಜೇಶ್ ಲೋಕೇಶ್ ಗೌಡ ಜಿಲ್ಲಾಧ್ಯಕ್ಷ, ಕರ್ನಾಟಕ ಸೇನಾಪಡೆ ಹಾಗೂ ಸಂಘದ ಸದಸ್ಯರು, ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳು ಭಾಗವಹಿಸಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, 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 ಕನ್ನಂಬಾಡಿ ಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಒಡೆಯರವರಿಗೆ, ಮುದ್ರಾದುವಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಕನ್ನಂಬಾಡಿ ಕಟ್ಟೆ ಅದುವಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಮೈಸೂರು ವಿಶ್ವವಿದ್ಯಾಲಯ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಶಿವನ ಸಮುದ್ರದ ಅದುವಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಕನ್ನಂಬಾಡಿ ಕಟ್ಟೆ ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ನಾಡಿಗೆ ಕೊಟ್ಟಂಥ ಕಾಣಿಕೆ ಅಪಾರ. ಅವರು ನೀಡಿದಂಥ, ಅವರು ಮಾಡಿದಂಥ ಕಾರ್ಯಕ್ರಮಗಳು ಕರ್ನಾಟಕ ಜನತೆಗೆ ಮಾತ್ರವಲ್ಲ, ಇಡೀ ದೇಶದ ಆಡಳಿತಕ್ಕೆ ಒಂದು ಹಿಡಿದಂಥ ಕನ್ನಡಿಯಾಗಿದೆ. ಮಹಾರಾಜರು ಅವರ ಕಾಲದಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಕೃಷಿಗಾಗಿ, ಕೈಗಾರಿಕೆಗಾಗಿ, ಈ ರಾಜ್ಯದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳು ಎಷ್ಟು ಹಾಕೊಂಡಿದ್ದಾರೆ ಅಂದರೆ ನಾವು ಹೇಳ್ತಾ ಹೋದರೆ ಹೇಳ್ತಾನೆ ಇರಬೇಕಾಗಿದೆ. ಇವರು ಅಂದಿನ ಕಾಲದಲ್ಲಿ KRS ಡ್ಯಾಮನ್ನು ಕಟ್ಟಿ ಕೃಷಿಗೆ ಉತ್ತೇಜನವನ್ನು ಕೊಟ್ಟರು. ಅವತ್ತಿನ ದಿವಸ ಅವರು ಕೃಷಿಗೆ ಉತ್ತೇಜನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅನುಭವಿಸಿದಂಥ ಹಣಕಾಸಿನ ಮುಗ್ಗಟ್ಟು ಈ ರಾಷ್ಟ್ರಕ್ಕೆ ಗೊತ್ತಿದೆ. ಕೈಗಾರಿಕೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಕೈಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರ ಹೆಸರನ್ನು ಇಟ್ಕೊಳ್ಳಲಿಲ್ಲ. ಅವರ ಉದ್ದೇಶ ಒಂದೇ ಇತ್ತು, ಹೆಸರು ಬೇಕಾಗಿಲ್ಲ, ಯೋಗ ಮತ್ತು ಯೋಗ್ಯತೆ ತಾನಾಗೆ ಬರುತ್ತೆ ಅಂತ ತಿಳ್ಕೊಂಡಂಥ ಮಹಾರಾಜರು ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತಿನ ಮೈಸೂರು ಯೂನಿವರ್ಸಿಟಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ, ಶಿವನ ಸಮುದ್ರ ಡ್ಯಾಮ್, ಇಂಥ ಜನೋಪಯೋಗಿ, ಲೋಕೋಪಯೋಗಿ, ಹಾಗೆ ಜನಗಳಿಗೆ ಸಮಾಜಕ್ಕೆ ಅನುಕೂಲ ಅಂತ ಕೆಲವು ಹಲವಾರು ಕೊಡುಗೆಗಳು ಕೊಟ್ಟಂಥ ನಮ್ಮ ಮೈಸೂರಿನ ಮಹಾರಾಜಲ್ಲಿ 24ನೇವರು ಇವರು. ಇಂಥವರ ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಜನಗಳಿಗೆ, ಪ್ರವಾಸಿಗರಿಗೆ ಸಿಹಿ ಹಂಚೋದ್ರ ಮುಖಾಂತರ ಅವ್ರನ್ನ ನೆನೆಸ್ತಕ್ಕಂಥ ಒಂದು ಸ್ಮರಣೀಯ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಾಜಪೇಯಿರವರು, ನಮ್ಮ ಮೈಸೂರಿನ JDS ಪಕ್ಷದ ಸಿಟಿ ಅಧ್ಯಕ್ಷರಾದಂಥ ಮಂಜಣ್ಣವರು, KP ನಾಗೇಶ್ ಅವರು, ಡೆವಲಪರ್ ಅವರು, ಮತ್ತು ಎಲ್ಲದಕ್ಕೂ ಕಾರಣಕರ್ತರಾದಂಥ ಕನ್ನಡ ಸೇನಾಪಡೆಯ ಲೋಕೇಶ್ ಗೌಡರು, ನಮ್ಮ ಇಂಡಸ್ಟ್ರಿಯಲ್ ಚೇಂಬರಿನ ಅಧ್ಯಕ್ಷರಾದಂಥ ಲಿಂಗರಾಜ್ ಅವರು, ಮತ್ತು ಹಲವಾರು ನಮ್ಮ ಕನ್ನಡ ಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನನ್ನ ತಾಯಿಯಂದಿರು, ಅಣ್ಣ ತಮ್ಮಂದಿರು, ಗೋಲ್ಡ್ ಸುರೇಶ್ ಅವರು ಎಲ್ಲರೂ ಕೂಡ ಭಾಗವಹಿಸಿ
ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಇವು ಕಾರ್ಯಕ್ರಮ ಮಾಡತಕ್ಕಂಥ ಉದ್ದೇಶ ಒಂದೇ, ಅವರು ಮಾಡಿ ಹೋದಂಥ ಕೊಟ್ಟು ಹೋದಂಥ ಕಾರ್ಯಕ್ರಮಗಳನ್ನ ನೆನೆಸಿ ಇವತ್ತಿನ ಒಂದು ಜನತೆಗೆ ತಿಳಿಸಿ ಈ ಸಮಾಜದಲ್ಲಿ ಮುಂದೆ ಬರತಕ್ಕಂಥ ಸರ್ಕಾರಗಳು ಇವರು ಮಾಡಿದಂಥ ಕೆಲಸಗಳಿಂದ ಅತಿ ಹೆಚ್ಚಿನ ಕೆಲಸಗಳು ಮಾಡಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಸ್ವಾಗತ. ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ನಮಸ್ತೆ. ಇವತ್ತು ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕ ಸೇನಾಪಡೆಯ ಶ್ರೀ ಲೋಕೇಶ್ ಗೌಡರು ಹಾಗೂ ಬಳಗದಿಂದ ಒಂದು ಒಳ್ಳೆ 24ನೇ ತಾರೀಕು ಜೂನು 4ನೇ ತಾರೀಕು ಜೂನು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇಡೀ ನಮ್ಮ ವಿಶ್ವದಲ್ಲಿ ಮೈಸೂರು ಸಂಸ್ಥಾನ ಅಂತ ಹೇಳಿದ್ರೆ, ಮೈಸೂರು ರಾಜಮನೆತನ ಅಂತ ಹೇಳಿದ್ರೆ ಬಹಳ ವಿಶ್ವವಿಖ್ಯಾತಿ. ದಸರಾ ಇರ್ಬೋದು, ಜಂಬೂಸವಾರಿ ಇರ್ಬೋದು, ಸರ್ವತೋಮುಖ ಅಭಿವೃದ್ಧಿ. ಹೇಗೆ ಇಂಗ್ಲೆಂಡ್ನ ಅಲ್ಲಿಯ ರಾಜರುಗಳು, ಹಾಗೆ ಜಪಾನ್ ಅಲ್ಲಿ ರಾಜರುಗಳು ಹೇಗೆ ಅಭಿವೃದ್ಧಿಪಡಿಸಿದ್ರು, ಚೀನಾ, ರಷ್ಯಾ ಇಲ್ಲೆಲ್ಲ, ಅದಕ್ಕಿಂತಲೂ ಒಂದು ತೂಕ ಹೆಚ್ಚಿನಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಅಭಿವೃದ್ಧಿಪಡಿಸಿದವರು ಅರಸು ಮನೆತನದವರು. ಆ ಅರಸು ಮನೆತನದವರಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸ್ತಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ. ಅವರು ನಮ್ಮ ಮೈಸೂರನ್ನ ಏನು ಯಾವುದೇ ವಿಷಯ ಇರಬಹುದು, ಒಂದು ಅಗಸರಿಗೆ ಒಂದು ಅವರ ವೃತ್ತಿಗೆ ಕೆರೆ ಕಟ್ಕೊಡೋದ್ರಿಂದ ಹಿಡಿದು ಏರೋ ಡ್ರಮ್ ಬೆಂಗಳೂರಿನಲ್ಲಿ ಕಟ್ಟೋದ್ರಿಂದ ಹಿಡಿದು ಎಲ್ಲ ವಿಧದಲ್ಲಿ ಸರ್ವತೋಮುಖ ಅಗ್ರಹಾರಗಳಿರ್ಬೋದು, ಇಂಥದ್ದನ್ನೆಲ್ಲ ನಿರ್ಮಿಸಿ ಕೊಟ್ಟಂಥವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರರವರು. ಅವರ ಜನ್ಮದಿವಸ ಇವತ್ತು. ಅದರ ಶುಭಾಶಯಗಳು ತಿಳಿಸ್ತಾ, ಆ ಮಹಾನ್ ಚೇತನಕ್ಕೂ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ನಾವು ಮಹಾರಾಜರನ್ನ ವಿಷ್ಣು ಸಮಾನ ಅಂತ ಕರಿತೀವಿ, ರಾಜರುಗಳನ್ನ ಅವರು ವಿಷ್ಣು ಅವತಾರ ಅಂತ ಹೇಳಿ. ನಾಲ್ವಡಿಯವರಂತೂ ಪ್ರಭು ಶ್ರೀ ರಾಮಚಂದ್ರನ ಅವತಾರ ಅಂತಲೇ ಎಲ್ಲರೂ ಭಾವಿಸಿದ್ದಾರೆ ಇವತ್ತಿನ ತನಕನೂ. ಹಾಗೆ ಆಡಳಿತ ಕೊಟ್ಟಂಥವ್ರು ನಮಗೆ. ನಾಲ್ವಡಿಯವರು ಅಂತ ಹೇಳಿದ್ರೆ ಕನ್ನಂಬಾಡಿ ಕಟ್ಟೆ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಹಾಗೆ ಎಲ್ಲ ಯಾವುದೇ ವೃತ್ತಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಿ, ಎಲ್ಲವನ್ನೂ ಒದಗಿಸ್ಕೊಟ್ಟಂಥವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರ ಜನ್ಮ ದಿವಸವನ್ನು, ಅವರ ಹೆಸರನ್ನು ಅಜರಾಮರವಾಗಿ ಎಲ್ಲರೂ ನಾವು ನೆನಪಿಸ್ಕೊಳ್ತೀವಿ. ನಮ್ಮ ಹಿಂದೆ ಇರುವಂತಹ ಭವ್ಯವಾದ ಅರಮನೆ ಇರಬಹುದು, ಹಾಗೆ ಏನು ಪಾರ್ಕ್ಗಳು ಆವತ್ತಿನ ಕಾಲಕ್ಕೆ, ಅಗಲವಾದ ರಸ್ತೆಗಳಿರ್ಬೋದು, ಮತ್ತು ರಾಜಧಾನಿ ಮೈಸೂರೇ ರಾಜಧಾನಿ ಆಗಿದ್ದರೂ ಆ ಬೆಂಗಳೂರನ್ನ ಅಭಿವೃದ್ಧಿಪಡಿಸಿದಂಥದ್ದು ಇರ್ಬೋದು, ಇಡೀ ಮೈಸೂರು ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿದಂಥದ್ದು, ಆಡಳಿತ ಕಾರ್ಯಶೈಲಿ, ಪ್ರಜಾಪ್ರಭುತ್ವವನ್ನು ಆವತ್ತಿನ ಕಾಲಕ್ಕೆ ತಂದಂಥವ್ರು. ಮತ್ತು ಮೀಸಲಾತಿ ಏನು ಪಾಪ ಅವಕಾಶ ವಂಚಿತರಿಗೆ ಅವ್ರಿಗೆ ಮೀಸಲಾತಿ ಸೌಲಭ್ಯ ಕಲ್ಪಿಸ್ಕೊಂಡವ್ರು, ಎಂತೆಂತಹ ಮಹತ್ತರ ಕಾರ್ಯಗಳನ್ನ ಮಾಡಿದಂಥವರು ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಎಂದಿಗೂ ಅವರ ಹೆಸರು ಅಜರಾಮರ. ಮುಂದಿನ ಭವಿಷ್ಯದ ನಮ್ಮ ಮಕ್ಕಳುಗಳಿಗೆಲ್ಲ ಅವರ ಚರಿತ್ರೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದರೂ ಮರೆಯಬಾರದಂತಹ ಒಂದು ಚೇತನ ನಾಲ್ವಡಿಯವರು. ಹಾಗೆ ಅವರ ಶ್ರೀಮತಿಯವರು, ಮಹಾರಾಣಿಯವ್ರ ಹೆಸರೇ ಕೇಳಿರೋದಿಲ್ಲ ಎಷ್ಟೋ ಜನ, ಪ್ರತಾಪ್ ಕುಮಾರಿ ಅಂತ. ಅವರು ತ್ಯಾಗಮಯಿ. ಹೇಗೆ ದಿವಸ ಒಂದು ಬಂಡಿ ಅವ್ರದೇ ತೋಟ, ದೇವ್ರಿಗೋಸ್ಕರ ಹೂಗೋಸ್ಕರ ಒಂದು ಬಂಡಿನ ಇಟ್ಟಿದ್ರಂತೆ. ಆ ತೋಟದಿಂದ ಬಂಡಿನಲ್ಲಿ ಹೂ ತರಬೇಕು. ಇಲ್ಲಿ ಅರಮನೆ ಪೂಜೆ ಆದಮೇಲೆ ಹಿಂದಿನ ದಿವಸ ಏನು ಪೂಜೆ ಮಾಡಿದ್ರು ಅದನ್ನು ನಿರ್ಮಾಲ್ಯವನ್ನು ತಿರ್ಗಾ ತೊಗೊಂಡೋಗಿ ತೋಟದಲ್ಲೇ ಹಾಕಬೇಕು. ಇಲ್ಲಿ ಒಂದುಗೂ ಎಸೆಗೆ ಬಿಡ್ತಾ ಇರಲಿಲ್ವಂತೆ, ಯಾಕಂದರೆ ತುಳಿದು ಬಿಟ್ಟರೆ ಕಷ್ಟ ಅಂತೇಳಿ. ಮತ್ತು ಎಷ್ಟು ಮಟ್ಟಿಗೆ ಅವರು ತೆರೆ ಮರೆಯಲ್ಲೇ ಮಹಾರಾಣಿಯಾಗಿ ತೆರೆ ಮರೆಯಲ್ಲೇ ಇರ್ತಾ ಇದ್ರು ಅನ್ನೋದು ಬಹಳ ಖ್ಯಾತ. ಅವರ ತ್ಯಾಗನೂ ಮುಖ್ಯ. ಹಾಗೆ ರಾಮ ಸೀತೆ ಇದ್ದರು, ಹಾಗೆ ನಮಗೆ ಪ್ರತಾಪ್ ಕುಮಾರಿಯವರನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ಅಜರಾಮರವಾಗಿರಲಿ ನಾಲ್ವಡಿ ಅವರ ನೆನಪು ಅಂತ ಹೇಳ್ತಾ, ನನ್ನ ಪಕ್ಕ ನಿಂತಿರೋರು JP ಅವರು ಖ್ಯಾತ ಚಲನಚಿತ್ರ ನಿರ್ಮಾಪಕರು, ಸಮಾಜ ಸೇವಕರು, ವಿದ್ಯಾರ್ಥಿ ಸಂಘಟನೆ ಮೈಸೂರು ವಿಶ್ವವಿದ್ಯಾಲಯ ಮಾಡಿದ ಕೀರ್ತಿ ಇವತ್ತಿಗೂ ನಾವು ನೆನಪಿಸ್ಕೊಳ್ತೀವಿ. ಹಾಗೆ ಲೋಕೇಶ್ ಗೌಡರು ಮತ್ತೆಲ್ಲ ಬಳಗದವರು ಇದ್ದಾರೆ. ಎಲ್ರಿಗೂ ಶುಭಕಾಮನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಹೆಸರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಈ ನಮ್ಮ ಈ ಭಾಗವನ್ನು ಆಳದಂಥ ಅತ್ಯುತ್ತಮ ದೊರೆ. ಅವರು ಮನ್ಸು ಮಾಡಿದರೆ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಹೋಗಿ, ರಾಜರ ಮೇಲೆ ದಂಡೆತ್ತೋಗಿ ಯುದ್ಧ ಮಾಡಿ ಎಲ್ಲ ವಿಸ್ತರಣೆ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇತ್ತು ಯಾರಿಗೆ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಇಡೀ ಭಾರತ ದೇಶದಲ್ಲೇ ಅಭಿವೃದ್ಧಿ ಕಡೆ ಗಮನ ಕೊಟ್ಟಂತಹ ಮಹಾರಾಜರು, ಏಕೈಕ ಮಹಾರಾಜರು ಯಾರಾದರೂ ಇದ್ದಾರೆ ಅಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು.
ಅವ್ರು ಮಾಡಿದ್ದೇ ಕೆಲಸ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಎಲ್ಲ ರೀತಿಯಾದಂಥ ಅಭಿವೃದ್ಧಿ. ಈಗ ಪ್ರಥಮ ಬಾರಿಗೆ ಮೈಸೂರಲ್ಲಿ ಏನೇನು ಬಂತು, ಆಕಾಶವಾಣಿಯಿಂದ ಇರ್ಬೋದು, ಟ್ರೈನ್ ಇರ್ಬೋದು, ಏರೋಡ್ರಮ್ ಇರ್ಬೋದು, ಕರ್ನಾಟಕದಲ್ಲಿ ಎಲ್ಲ ಪ್ರಥಮ ಬಾರಿಗೆ ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ದೊಡ್ಡ ಡ್ಯಾಮ್, ಇವತ್ತು ವಿಶ್ವವಿಖ್ಯಾತ KRS ಡ್ಯಾಮ್ ಅದು. ಅಂತಹ ಒಂದು ಡ್ಯಾಮನ್ನು ಕೂಡ ಭಾಳ ಕಷ್ಟಕಾಲದಲ್ಲಿ ಅದನ್ನು ಕಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವ್ರನ್ನ ನಾಳೆ ಅವರ ಒಂದು ಜನ್ಮದಿನದ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮೊದಲೇ ಇವತ್ತು ನಾವು ಇಲ್ಲಿ ಪ್ರವಾಸಿಗರಿಗೆ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಒಂದು ಮೈಸೂರು ಪಾಕ್, ಮೈಸೂರಿಗೆ ಭಾಳ ಪ್ರಸಿದ್ಧವಾದಂಥ ಸ್ವೀಟ್, ಅದು ಮಹಾರಾಜರ ಕಾಲದಲ್ಲಿ ತಯಾರಾದಂಥ ಸ್ವೀಟು. ಆ ಮೈಸೂರು ಪಾಕನ್ನು ಎಲ್ಲ ಪ್ರವಾಸಿಗರಿಗೆ ಕೊಟ್ಟು ಅವ್ರನ್ನ ನೆನಪಿಸ್ಕೊಳ್ಳುವಂಥ ಒಂದು ಕೆಲಸ, ಒಂದು ಕಾರ್ಯವನ್ನು ಇವತ್ತು ನಮ್ಮ ಎಲ್ಲ ಹಿರಿಯರು, ಎಲ್ಲ ನಮ್ಮ ಸದಸ್ಯರು, ಮೈಸೂರಿನ ಎಲ್ಲ ಹಿರಿಯರು ಈ ಕರ್ನಾಟಕ ಸೇನಾ ವತಿಯಿಂದ ಬಂದು ಭಾಗವಹಿಸಿ ಇವತ್ತು ಸಿಹಿ ವಿತರಣೆ ಮಾಡಿದ್ದಾರೆ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಏನು ಕಾರ್ಯವೈಖರಿ ಇತ್ತು ಅದನ್ನೆಲ್ಲನೂ ಕೂಡ ಇವತ್ತು ನೆನಪಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಾನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿಮಾನಿನೇ ನಾನು. ಯಾಕೆಂದರೆ ಅಂಥ ಒಂದು ಅಭಿವೃದ್ಧಿ ಮಾಡಿದ್ರು ಅವರು. ಅಭಿವೃದ್ಧಿ ಬಿಟ್ಟು ಬೇರೆ ಏನೂ ಮಾಡಲಿಲ್ಲ ಅವರು. ಯುದ್ಧ ಮಾಡಲಿಲ್ಲ, ಅವ್ರಿಗೆ ಶೌರ್ಯ ಎಲ್ಲ ವೀರತ್ವ ಎಲ್ಲ ಇತ್ತು, ಆದರೂ ಯುದ್ಧ ಮಾಡದೆ ಅವರು ಕೇವಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಮೈಸೂರು ವಿಶ್ವದಲ್ಲೇ ಮೈಸೂರು ಐತಿಹಾಸಿಕ ನಗರ ಅಂದರೆ ಭಾಳ ಪ್ರಸಿದ್ಧವಾದಂಥ ನಗರ ಮೈಸೂರು ನಗರ. ಇವತ್ತು ಅದೇನಾದರೂ ಈ ಹೆಸರು ಇರಬೇಕಾದ್ರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಕಾರಣ. ಹಾಗಾಗಿ ಇವತ್ತೆಲ್ಲ ನಾವು ಅವ್ರನ್ನ ಜ್ಞಾಪಿಸ್ಕೊಂಡಿದ್ದೀವಿ, ಇವತ್ತು ಸಿಹಿ ಹಂಚಿದ್ದೀವಿ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಒಂದು ಅರಮನೆ ಇರ್ಬೋದು, ಮೈಸೂರು ಮಹಾರಾಜರು ನಿರ್ಮಿಸಿದಂಥ ಎಲ್ಲ ಸ್ಥಳಗಳು ಕೂಡ ಭಾಳ ಅಭಿವೃದ್ಧಿಯಾಗಿದೆ. ಇನ್ನೂ ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.